morning students. Let us continue the same concept, that is factors influencing capital budgeting. In the previous class we discussed about availability of funds, structure of capital, taxation policies and government policy. So how these factors is going to influence the capital budgeting, that I have said you all. So today let's start up with the fifth point, that is immediate need of the project. So this point has to be kept in mind before taking an investment decision. So here the business has to think in which project we have to invest so that we are going to get immediate returns. See, ಒಂದೊಂದು ಕಂಪನಿ ನೀಡ್ಸು ಒಂದೊಂದು ರೀತಿ ಇರುತ್ತೆ. Few they expect that the return should be very immediate ಅಂತ. Some of the decisions of the investments may not yield immediate returns. So immediate ಆಗಿ ಕೊಡಲ್ಲ. Say for example, investment decisions for expansions, diversification, research and development fields ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಹಾಕ್ಬಿಟ್ರೆ to get the return on that it takes longer time. ಓಕೆ, ಸೊ ನಿಮಗೆ ಲಾಂಗರ್ ಟೈಮ್ ರಿಟರ್ನ್ ಬರೋ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಬೇಗ ರಿಟರ್ನ್ಸ್ ಬರೋ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ಮಾಡಬೇಕಾಗುತ್ತೆ. ಸೊ ಹೆನ್ಸ್ ಫೋರ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಹ್ಯಾವ್ ಟು ಬಿ ಅನಲೈಸ್ಡ್ ಪರ್ಫೆಕ್ಟ್ಲಿ ಬಿಫೋರ್ ಟೇಕಿಂಗ್ ಆ್ಯನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಬೇಗ ನಮಗೆ ರಿಟರ್ನ್ಸ್ ಬರಬೇಕಾ ಅಥವಾ ಲಾಂಗ್ ಟರ್ಮ್ ಬಂದ್ರೂ ಪರವಾಗಿಲ್ವಾ. ಸೊ ದಿಸ್ ದ ಪಾಯಿಂಟ್ ಸೇಸ್ ಯು ಇಮಿಡಿಯೇಟ್ need of the project. So next we have earnings. So earnings ಅಂತಂದರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಅರ್ನಿಂಗ್ಸ್ ಬೇಕು. ಸೊ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ದೀವೋ ಅದಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಈಲ್ಡ್ ಕೊಡೋಂಗಿದ್ರೇ ನಾವು ಆ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ನ ಚೂಸ್ ಮಾಡಬೇಕು. ಯಾರಾದರೂ ಇನ್ವೆಸ್ಟ್ಮೆಂಟ್ 1 lakh ಮಾಡಿಬಿಟ್ಟು ನಮಗೆ ರಿಟರ್ನ್ಸ್ 80,000 ಬಂದರೆ ಸಾಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ನೋ, ಆಬ್ವಿಯಸ್ಲಿ ಇಟ್ ಈಸ್ ನಾಟ್. ಬಿಸ್ನೆಸ್ ಅಂದಮೇಲೆ ಇನ್ವೆಸ್ಟ್ಮೆಂಟ್ಸ್ಗಿಂತ ಜಾಸ್ತಿ ರಿಟರ್ನ್ಸೇ ನಮಗೆ ಬೇಕಾಗುತ್ತೆ. ಸೊ ಸಿ ದ್ಯಾಟ್ ವಿಚ್ ಪ್ರಾಜೆಕ್ಟ್ ಈಸ್ ಗೋಯಿಂಗ್ ಟು ಗಿವ್ ಯು ಗುಡ್ ಅರ್ನಿಂಗ್ಸ್, ದೆನ್ ಗೋ ಫಾರ್ ಇನ್ವೆಸ್ಟಿಂಗ್ ಇನ್ ಸಚ್ ಪ್ರಾಜೆಕ್ಟ್, ದೆನ್ ಟೇಕ್ ದಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಅರ್ಥ ಇಲ್ಲಿ. Next we have economic value of the project. So economic value of the project means how best the project can expand its cash inflows and cash outflows with initial investment. ಸೊ ನಾವು ಎಷ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಹಾಕ್ತೀವೋ ಅದರಿಂದ ನಮಗೆ ಇನ್ಫ್ಲೋ ಎಷ್ಟು ಬರುತ್ತೆ ಮತ್ತು ಅದನ್ನು ನಾವು ಔಟ್ಫ್ಲೋಸ್ ಯಾವ ರೀತಿ ಯೂಸ್ ಮಾಡಬೇಕು ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ನೀಡ್ ಆಫ್ ದಿ ಪ್ರಾಜೆಕ್ಟ್, ಇದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದಿ ಪ್ರಾಜೆಕ್ಟ್. ಸೊ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ಕೊಳ್ಳಿ, ನಾವು ಆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದು ಎಷ್ಟು ನಮಗೆ ರಿಟರ್ನ್ಸ್ ಕೊಡುತ್ತೆ ಮತ್ತು ನಾವು ಫರ್ದರ್ ಔಟ್ಫ್ಲೋ ಎಷ್ಟಾಗಬೇಕಾಗುತ್ತೆ. ಔಟ್ಫ್ಲೋ ಇನ್ ದ ಸೆನ್ಸ್ ಅಗೇನ್, ಸೊ ನಮ್ಮ ಕೈಯಿಂದ ಹಾಕೋದು ಔಟ್ಫ್ಲೋ, ನಮಗೆ ಬರೋದು ಇನ್ಫ್ಲೋ. ಸೊ ಇದನ್ನು ಕನ್ಸಿಡರ್ ಮಾಡಿಕೊಂಡು ಆ ಫಂಡ್ಸ್ ಹಿಯರ್ ದ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ದಿ ಫಂಡ್ಸ್ ನೀಡ್ಸ್ ಆಫ್ ದಿ ಪ್ರಾಜೆಕ್ಟ್. ಸೊ ವಾಟ್ ಈಸ್ ದಿಸ್ ಇನ್ವೆಸ್ಟ್ಮೆಂಟ್ಸ್ ಹ್ಯಾಸ್ ಟು ಸ್ಯಾಟಿಸ್ಫೈ ದಿ ಫಂಡ್ಸ್ ನೀಡ್ಸ್ ಆಫ್ ದಿ ಪ್ರಾಜೆಕ್ಟ್ ಅಂತಂದರೆ ಒಂದು ಪ್ರಾಜೆಕ್ಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಸ್ಯಾಟಿಸ್ಫೈ ಆಗಿರಬೇಕು. ಅಂಡರ್ಸ್ಟುಡ್ ದಟ್ ಫಂಡ್ಸ್ ಶುಡ್ ಬಿ ಸಫಿಷಿಯಂಟ್ ಇನ್ ಆರ್ಡರ್ ಟು ಫುಲ್ಫಿಲ್ ದಟ್ ಪ್ರಾಜೆಕ್ಟ್ ಅಂತ ಅರ್ಥ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದಿ project. Okay, so this has to be kept in mind while making an investment decision. Next comes your working capital. So working capital is nothing but the working capital is a capital which is required in order to carry out day to day activities anta namge gottu. Current assets minus current liabilities we call it as working capital anta gottu, athava excess of current assets over current liabilities is called as working capital. So working capital ಅನ್ನೋದ್ರ ಮೀನಿಂಗು ನಾವು ಫಸ್ಟಿಂದನೂ ಡಿಸ್ಕಸ್ ಮಾಡ್ತಾನೆ ಇದ್ದೀರಾ, PUC ಇಂದ ನಿಮಗೆ ಮೀನಿಂಗ್ ಗೊತ್ತಿರ್ಬೋದು ಅಲ್ವಾ. ಸೊ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಅದರ್ವೈಸ್ ನೋನ್ ಆಸ್ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಅದರ್ವೈಸ್ ನೋನ್ ಆಸ್ ಟೆಂಪ್ರರಿ ವರ್ಕಿಂಗ್ ಕ್ಯಾಪಿಟಲ್ ಅಂತಲೂ ನಾವು ಕರಿಬೋದು. ಸೊ ವೈ ದಿಸ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಮಾತ್ರನೇ ನಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಆಗುವಂಥ ಫಂಡ್ಸ್ನ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋಕ್ಕೆ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ನ ಮೈಂಡಲ್ಲಿ ಇಟ್ಕೋಬೇಕು. ಎಕ್ಸಾಂಪಲ್ ಇಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಯಾಕೆ ಬೇಕು ಅಂತಂದರೆ ಇಟ್ ಈಸ್ ರಿಕ್ವೈರ್ಡ್ ಟು ಬೈ ದಿ ಇನ್ವೆಸ್ಟರ್ಸ್. ಸೊ ಬೈ ದಿ ಇನ್ವೆಸ್ಟರ್ಸ್ ಮೀನ್ಸ್ ವಿ ಶುಡ್ಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್ ಪಾಯಿಂಟ್. ಹೇಗೆ ಇನ್ವೆಸ್ಟರ್ಸ್ನ ಬೈ ಮಾಡೋದು, ಒಂದು 10 lakhs ಕೊಟ್ಬಿಟ್ಟು ಒಂದು ಇನ್ವೆಸ್ಟರ್ಸ್ನ ಬೈ ಮಾಡೋದಾ? ಅಲ್ಲ, ಇಟ್ ಈಸ್ ರಾಂಗ್ ಅಸಂಪ್ಷನ್. ಟು ಬೈ ದಿ ಇನ್ವೆಸ್ಟರ್ಸ್ ಅಂತಂದರೆ ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಡಿಬೆಂಚರ್ ಹೋಲ್ಡರ್ಸ್, ವಿ ಹ್ಯಾವ್ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ಒನ್ಸ್ ಅವ್ರೇನಾದರೂ ಇನ್ವೆಸ್ಟ್ಮೆಂಟ್ಸ್ ಮಾಡಿದಾಗ ಅವ್ರಿಗೆ ನಾವು ರಿಟರ್ನ್ಸ್ ಕೊಡಬೇಕಾಗುತ್ತೆ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಬೈಯಿಂಗ್ ಇಯರ್. ಬೈಯಿಂಗ್ ದಿ ಇನ್ವೆಸ್ಟರ್ಸ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಪೇ ಸಮ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸ್ ಟು ದೆಮ್. ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟು, ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ಸ್ನ ಪೇ ಮಾಡಬೇಕು. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಬೈ ದಿ ಇನ್ವೆಸ್ಟರ್ಸ್.
ಅಂಡರ್ಸ್ಟುಡ್. ಸೊ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಲು ಡೆಫಿನೆಟ್ ಆಗಿ ಒಂದು ಫರ್ಮಲ್ಲಿ ಇರಲೇಬೇಕಾಗುತ್ತೆ. ಸೊ ನೋ ಕಾಂಪ್ರಮೈಸ್ ವಿತ್ ದಟ್. ಇಷ್ಟೊಂದು ಫಂಡ್ಸು ಅಂತ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ನ ಮೀಟ್ ಮಾಡೋಕ್ಕೆ ನಮ್ಗೆ ಬೇಕೇ ಬೇಕು. ಸೊ ಈ ಆಪರೇಟಿಂಗ್ ಕಾಸ್ಟ್ ನಮ್ಗೆ ಏನೇನಿರುತ್ತೋ ದಟ್ ಈಸ್ ಇಂಟ್ರೆಸ್ಟ್ ರೀಪೇಮೆಂಟ್ಸ್ ಆಗಿರ್ಬೋದು, ಮತ್ತು ಏನಾದರೂ ಕಂಪನಿಯಲ್ಲಿ ಏನಾದರೂ ಡ್ಯೂಸ್ ಇರ್ಬೋದು. ಓಕೆ, ಸೊ ಈ ರೀತಿ ಏನಾದರೂ ಇದ್ದಾಗ ಅದನ್ನು ರೀಪೇಮೆಂಟ್ಸ್ ಮಾಡೋಕ್ಕೆ ನಮಗೆ ಫಂಡ್ಸ್ ಬೇಕೇ ಬೇಕಾಗುತ್ತೆ. ಅಂಡರ್ಸ್ಟುಡ್. ವಿ ನೀಡ್ ಕರೆಂಟ್ ಅಸೆಟ್ಸ್ ಫಾರ್ ದಿ ರೀಪೇಮೆಂಟ್ ಆಫ್ ದಟ್. ಸೊ ಹೆನ್ಸ್ ಫೋರ್ತ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್. ವೆರಾಸ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಮೀನ್ಸ್ ಇದು ಬಂದುಬಿಟ್ಟು ಸೇಲ್ಸ್ ವೇರಿ ಆಗ್ತಾ ಇದ್ದರೆ ಇದು ಕೂಡ ವೇರಿ ಆಗ್ತಾ ಬರುತ್ತೆ ನಮಗೆ. ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಸೇಲ್ಸ್ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನಾವು ರಾ ಮೆಟೀರಿಯಲ್ಸ್ ಕಾಸ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು ಕಮ್ಮಿ ಮಾಡ್ಬೋದು, ಯಾಕಂದರೆ ಸೇಲ್ಸಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಓಕೆ, ಆನ್ ದಿ ಅದರ್ ಹ್ಯಾಂಡ್ ಸೇಲ್ಸ್ ಇನ್ಕ್ರೀಸ್ ಆದಾಗ ಇದಕ್ಕೆ ನಾವು ಫಂಡ್ಸ್ ಜಾಸ್ತಿ ಆಗ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ವರ್ಕಿಂಗ್ ಪ್ರೋಗ್ರೆಸ್ ಆಗಿರ್ಬೋದು, ಅಂಡರ್ಸ್ಟುಡ್, ಫಿನಿಶ್ಡ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ನಾವು ಫಂಡ್ಸ್ನ ಜಾಸ್ತಿ ಆಗ್ಬೋದು. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಆಫ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಫರ್ಮ್ ಹ್ಯಾಸ್ ಟು ಕೀಪ್ ದಿಸ್ in mind, whether funds are required for permanent working capital or variable working capital, then they have to go for taking an investment decision. Okay, next we have accounting practices. So accounting practices, so every firm will be having different accounting practices. Okay, so every projects will be having different accounting practices ಇಲ್ಲಿ. ಸೊ ಏನು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂತಂದರೆ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ ಅ ಸಪ್ರೇಟ್ ಸಬ್ಜೆಕ್ಟ್ ಕಾಲ್ಡ್ ಆಸ್ IFRS. ಓಕೆ, ಸೊ ಅದರಲ್ಲಿ ನಿಮಗೆ ಇನ್ಡೆಪ್ತಾಗಿ ಯಾವ ಅಸೆಟ್ಗೆ ಯಾವ ರೀತಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು, ಕ್ಯಾಶ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ಸ್ಗೆ ರೂಲ್ಸ್ ಯಾವ್ಯಾವು, ಅಂಡರ್ಸ್ಟುಡ್, ಈ ರೀತಿ ಎಲ್ಲ ನಿಮಗೆ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಿನ್ಸಿಪಲ್ಸಲ್ಲಿ ಬರುತ್ತೆ ನಮಗೆ. So accounting practices, they are different from for different types of projects ಇಲ್ಲಿ. So example we have depreciation, treatment of depreciation ಅಂತ ಅಂದ್ಕೊಳ್ಳಿ. ಸೊ ಡಿಪ್ರಿಸಿಯೇಷನ್ ಒಂದೊಂದು ಅಸೆಟ್ಗೂ ಒಂದೊಂದು ಟೈಪ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ಕೆಲವೊಂದು ಅಸೆಟ್ಸು 100% ಡಿಪ್ರಿಸಿಯೇಷನ್ಗೆ ಹೋಗುತ್ತೆ, ಕೆಲವೊಂದು ಅಸೆಟ್ಸು 40% ಡಿಪ್ರಿಸಿಯೇಷನ್, ಕೆಲವೊಂದು ಅಸೆಟ್ಸು 25% ಡಿಪ್ರಿಸಿಯೇಷನ್. ಓಕೆ, ನಮಗೆ ಡಿಪ್ರಿಸಿಯೇಷನ್ ಅನ್ನೋದು ಕಂಪನೀಸ್ ಕಡೆಯಿಂದ ಇಟ್ ಈಸ್ ಅ ಲಾಸ್ ಫಾರ್ ದೆಮ್, ಇಸಂಟ್ ಇಟ್. ಒಂದು ಅಸೆಟ್ಸ್ನ ಸೆಲ್ ಮಾಡಬೇಕು, ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ದೇ ಶುಡ್ ಚಾರ್ಜ್ ದ ಡಿಪ್ರಿಸಿಯೇಷನ್ ಬಿಕಾಸ್ ದಟ್ ಅಸೆಟ್ ವಿಲ್ ಬಿ ಯೂಸ್ಡ್ ಆಫನ್ ಫಾರ್ ದಿ ಪ್ರೊಡಕ್ಷನ್ ಪರ್ಪಸಸ್. ಸೊ ಇದನ್ನು ನೋಡ್ಕೋಬೇಕು. ಸೊ ಎಂಟೈರ್ ಆಗಿ ಡಿಪ್ರಿಸಿಯೇಷನ್ ಆಗಿ ನಮಗೆ ಎಕ್ಸ್ಪೆನ್ಸಸ್ ಹೋದಾಗ ಫಂಡ್ಸ್ ರಿಕ್ವೈರ್ಮೆಂಟ್ಸ್ ಮತ್ತೆ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ಸೊ ಯಾವ ಟೈಪ್ ಆಫ್ ಪ್ರಾಜೆಕ್ಟ್ಸಲ್ಲಿ ನಾವು ಚೂಸ್ ಮಾಡಿದಾಗ ನಮಗೆ ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ ಅನ್ನೋದು ನಾವು ಮತ್ತೆ ನೋಡಿಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತಗೋಬೇಕಾಗುತ್ತೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ಕ್ಯಾಪಿಟಲ್ ರಿಟರ್ನ್. ಸೊ ಕ್ಯಾಪಿಟಲ್ ರಿಟರ್ನ್ ಇಸ್ ನಥಿಂಗ್ ಬಟ್ ದ ಪೇ ಬ್ಯಾಕ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಸೊ ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ ನಾವು ಪ್ರಾಬ್ಲಮ್ಸಲ್ಲಿ. ಫಸ್ಟ್ ಮೆಥಡ್ ಇದನ್ನೇ ನಾವು ಸಾಲ್ವ್ ಔಟ್ ಮಾಡೋದು. ರೆಫರ್ಸ್ ಟು ದಿ ಪೇ ಬ್ಯಾಕ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಸೊ ವಾಟ್ ಈಸ್ ದಿಸ್ ಪೇ ಬ್ಯಾಕ್ ಮೀನ್ಸ್ ಹೌ ಸೂನ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ವಾಟ್ ಎವರ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ದಿ ಬಿಸ್ನೆಸ್. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ಕೆಲವೊಂದು ಬಂದುಬಿಟ್ಟು 3 ಆಲ್ಟರ್ನೇಟಿವ್ಸ್ ಇರುತ್ತೆ ಕಂಪನಿಯಲ್ಲಿ ಅಂದ್ಕೊಳ್ಳಿ. ಪ್ರಾಜೆಕ್ಟ್ ಎ ಬಂದುಬಿಟ್ಟು 3 ಇಯರ್ಸಲ್ಲಿ ರಿಟರ್ನ್ ಕೊಡುತ್ತೆ, ಪ್ರಾಜೆಕ್ಟ್ ಬಿ ಬಂದುಬಿಟ್ಟು 2 ಇಯರ್ಸಲ್ಲಿ ರಿಟರ್ನ್ ಕೊಡುತ್ತೆ, ಪ್ರಾಜೆಕ್ಟ್ ಸಿ ಬಂದುಬಿಟ್ಟು 2.5 ಇಯರಲ್ಲಿ ರಿಟರ್ನ್ ಕೊಡುತ್ತೆ. ಸೊ ಯಾವ್ದು ಇವಾಗ ಬೆಸ್ಟು ನಮಗೆ? ಕಂಪನಿ ಯಾವತ್ತಾದರೂ ಹೇಳುತ್ತಾ 10 ಇಯರ್ಸ್ ಆದ್ರೂ ಪರವಾಗಿಲ್ಲ ಅಂತ? ನೋ, ಡೆಫಿನೆಟ್ಲಿ ನಾಟ್. ಯಾಕಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಕೀಪ್ಸ್ ಆನ್ ಚೇಂಜಿಂಗ್. ಓಕೆ, ಸೊ ಇವತ್ತು ನಾವು 100 ರೂಪೀಸ್ ಕೊಟ್ಟರೆ ಪ್ರಾಫಿಟ್ಸ್ ತೊಗೊಂಡ್ರೆ ಆಫ್ಟರ್ 1 ಇಯರ್ ನಾವು 1000 ರೂಪೀಸ್ ತೊಗೊಂಡ್ರೂ ಒಂದೇ. ಯಾಕಂತಂದರೆ ಮನಿ ವ್ಯಾಲ್ಯೂ ಡಿಮಿನಿಷ್ ಆಗ್ತಾ ಇರುತ್ತೆ ನಮಗೆ. ಅಂಡರ್ಸ್ಟುಡ್. ಸೊ ಹೆನ್ಸ್ಫೋರ್ತ್ ಇಟ್ ಈಸ್ ಬೆಸ್ಟ್ ಟು ಚೂಸ್ ಬಿ. ಯಾಕಂದರೆ 2 ಇಯರ್ಸಲ್ಲೇ ನಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ನ ಕೊಟ್ಬಿಡುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ಆನ್ ವಿಚ್ ಪ್ರಾಜೆಕ್ಟ್ ಇಫ್ ವಿ ಇನ್ವೆಸ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ದಿ ಇನ್ವೆಸ್ಟ್ಮೆಂಟ್ಸ್ ವೆರಿ ಸೂನರ್. ಅಂಡರ್ಸ್ಟುಡ್. ಸೊ ದಟ್ ಯು ಕಾಲ್ ಇಟ್ ಆಸ್ ಕ್ಯಾಪಿಟಲ್ ರಿಟರ್ನ್. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ budgeting. Very important. You can keep in mind and note down. If you have any doubts you can ask me guys. Have a nice day.